ಹಾಸನದ ಹೊರವಲಯದ ಮೊಸಳೆ ಹೊಸಳ್ಳಿಯಲ್ಲಿ ನಿನ್ನೆ ನಡೆದಂತಹ ಇಂದು ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಂತಹ ಭೀಕರ ಅಪಘಾತ ಪ್ರಕರಣ ವಿಚಾರದಲ್ಲಿ ಒಂದು ಸ್ಫೋಟಕ ವಿಚಾರ ಹೊರಬರ್ತಾ ಇರುವಂಥದ್ದು. ಅದೇನಂತ ಹೇಳಿದರೆ ಆತ ಇಲ್ಲಿ ಮಾತ್ರ ಅಪಘಾತ ಮಾಡಿದ್ದಲ್ಲ, ಹಾಸನದ ಬೈಪಾಸ್ ಚನ್ನಪಟ್ಟಣ ಇದೆ, ಅಲ್ಲೂ ಕೂಡ ಒಂದು ಅಪಘಾತವನ್ನು ಮಾಡಿ ಇಲ್ಲಿಗೆ ಬಂದಿದ್ದಾನೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಹೇಳಲಿಕ್ಕೆ ಈಗ ಸ್ಥಳೀಯರಿದ್ದಾರೆ. ಪ್ರಶಾಂತ್ ಅಂತೇಳಿ ಅವ್ರು ನಮ್ಮ ಹತ್ರ. ಪ್ರಶಾಂತ್ ಅವರು, ಈಗ ಅವನು ಹಾಸನದಿಂದ ಹೊರಟಂಥವನು ಎಲ್ಲಿ ಆಟೋ ಹೊಡೆದಿದ್ದು? ಆ ಕಡೆಯಿಂದ ಬರುವಾಗ ಹಾಸನದಲ್ಲಿ ಚನ್ನಪಟ್ಟಣ ಬೈಪಾಸಲ್ಲಿ ಹೊಡೆದು ಬಂದ್ರೆ ಆಟೋ ಗುಸ್ಸಿ ಅಲ್ಲಿಂದ ಬಂದು ಡ್ರಿಂಕಿ ಡ್ರೈವಿಂಗ್ ಮಾಡವನೆ ಮಾಡಿಬಿಟ್ಟು ಅಲ್ಲಿಂದ ಬಂದು ಇಲ್ಲಿ ಆಟೋ ಪಾಸ್ ಐತೆ, ವಾಟ್ಸಪ್ಪಲ್ಲಿ ಇರುತ್ತೆ ನಿಮಗೆ. ಆಟೋ ಪಾಸ್ ಐತೆ, ಬೈಕಿಗೆ ಗುದ್ದಿ ರೈಟ್ ಸೈಡ್ಗೆ ಹೇಳ್ಬಿಟ್ಟು ನಮ್ಮ DJ ಮಾಡಿಸ್ತಾ ಇದೀವಿ ನಮ್ಮೂರಲ್ಲಿ. ರೈಟ್ ಸೈಡ್ ಹೊಡೆದ್ಬಿಟ್ಟು ಸೀದಾ ಗುಸ್ಸವನ್ ಸರ್. ಈಗ ಅಲ್ಲಿ ಆಟೋಕ್ಕೆ ಹೊಡೆದು ಅದೇ ಹೊಡೆದು ಇಲ್ಲಿ ಬಂದು ಬೈಕ್ ಆಟೋ ಪಾಸ್ ಐತೆ, ಬೈಕಿಗೆ ಗುದ್ದಿ ಈ ಥರ ಆಯ್ತು. ಯಾವ್ದು ಆಟೋ ಪಾಸ್ ಆಗಿರೋದು? ಅವ್ನು ಹೊಡೆದಿದ್ದ ಆಟೋನ ಇಲ್ಲ ಬೇರೆದ? ಅವನು ಹೊಡೆದಿರೋ ಆಟೋ ಬೇರೆಯವ್ರದ್ದು ಕಂಡವ್ರದ್ದು ಬೇರೆಯವ್ರದ್ದು. ಇಲ್ಲಿ ಬಂದು ಆಟೋ ಪಾಸ್ ಐತೆ, ಇಲ್ಲಿ ಆಟೋ ಪಾಸ್ ಆದ್ಮೇಲೆ ಬೈಕು ಸ್ಪ್ಲೆಂಡರ್ ಗಾಡಿ ಗುಸ್ಸವನೆ, ಗುಸ್ಬಿಟ್ಟು ಅವನಿಗೂ ಏಟಾಯ್ತೆ. ಸ್ಪ್ಲೆಂಡರ್ ಗಾಡಿ ಅವನಿಗೂ ಏಟಾಯ್ತೆ. ಅವನಿಗೂ ಏಟಾಗಿ ಮತ್ತೆ ನಮ್ಮ ಹೊರಗಡೆಯಿಂದ ಬಂದಿರ್ತಾರಲ್ಲ ಕಾಲೇಜ್ ಹುಡುಗರು, ಅವಕ್ಕೂ ಏಟಾಯ್ತೆ. 12 ಜನ ಸ್ಪಾಟು. ಇನ್ನು ಒಟ್ಟಿನಲ್ಲಿ ಉಳಿದಿರೋರು ಇನ್ನು ಹೇಳಕ್ಕಾಗಲ್ಲ, ಐಸೂಲ್ ಅವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್. ಅಲ್ಲ, ಇವಾಗ ಅವನು ಸ್ಟಾರ್ಟಿಂಗ್ ಬರ್ತಾನೆ ಆಟೋ ಕೊಡೋದು ಅದೇ ಗಾಬರಿಲಿ ಏನಾದ್ರು ಫಾಸ್ಟ್ ಆಗಿ ಬಂದ ಹೆಂಗೆ ಅಂತ ಗೊತ್ತಿಲ್ಲ ಸರ್, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನು ಆಟೋ ಕೊಡೋದು, ಆಮೇಲೆ ಬೈಕಿಗೆ ಹೊಡೆದು, ಆಮೇಲೆ ಗಣೇಶ ಮೆರವಣಿಗೆ ಹೊಡೆದಿರೋ ಗಾಬರಿಲಿ ಬಂದವನೆ. ಗಾಬರಿ ಬಂದ್ಬಿಟ್ಟು ಇಲ್ಲೂ ಗುಸ್ಸವನೆ, ಇಲ್ಲೂ ಗುಸ್ಸವನೆ, ಇಲ್ಲಿ ಗುಸ್ಸ ಏನ್ ಮಾಡ ಗಾಬರಿಲಿ ಬಂದು ಇಲ್ಲಿ ಗುಸ್ಸವನೆ. ಇಲ್ಲಿ ಗುಸ್ಬಿಟ್ಟು ಏನ್ ಮಾಡವನೆ, ಗಾಡಿ ತಗೊಂಡು ರೌಂಡ್ ಸೈಡ್ಗೆ ಹಾಕ್ಬಿಟ್ಟು ಅಭ್ಯಾಸ ಆಗವನೆ. ಆಟೋದವ್ರು ಯಾರು ಅಂತ ಗೊತ್ತಾಯ್ತಾ? ಎಲ್ಲಿ ಯಾರಿಗೆ ಗುದ್ದಿರೋದು ಏನು ಅಂತ? ಆಟೋದಾರಲ್ಲ, ಬೈಕು. ಅಲ್ಲಿ ಆಟೋಗೆ ಅವ್ನು ಗುದ್ದಿದ್ದಾನಲ್ಲ, ಅವ್ರು ಯಾರು ಗೊತ್ತಾಗ? ಅವ್ರಿಗೆ ಗೊತ್ತಿಲ್ಲ, ನಂಗೆ ಪರಿಚಯ ಇಲ್ಲ ಸರ್, ಅವರು ಪರಿಚಯ ಇಲ್ಲ. ಅಲ್ಲಿ ಯಾರೋ ಹೇಳಿದ್ರ ಹಿಂಗ ಆಟೋ ಗುದ್ದಿದ್ದು? ವಾಟ್ಸಪ್ ಅಲ್ಲೇ ಐತೆ, ಅಲ್ಲಿಂದ ಗುಡ್ಸ್ಕೊ ಬಂದಿರೋದು ಅಂತ. ಅಲ್ಲಿ ಹಾಸನ CC ಕ್ಯಾಮ್ರಾದಲ್ಲಿ ತೆಗ್ಸಿದ್ರೆ ಗೊತ್ತಾಗುತ್ತೆ ಸರ್. ಓಕೆ, ಇಲ್ಲಾದ್ಮೇಲೆ ಇಲ್ಲಿ ಗುಡ್ಸ್ಬಿಟ್ಟು ಅಭ್ಯಾಸ ಅವನೇ, ಕಂಡಕ್ಟರ್ ಮಾತ್ರ ಹಾಕೊಂಡವನೆ, ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡವ್ರೆ ಪೊಲೀಸ್ನವರು. ಅಷ್ಟು ಮಾತ್ರ ಹೇಳ್ತೀನಿ ಸರ್. ಇದು ಪ್ರಶಾಂತ್ ಅವರು ಹೇಳ್ತಾ ಇರುವಂಥದ್ದು. ಅಂದ್ರೆ ಅವ್ರಿಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ ಆಟೋಕ್ಕೆ ಗುದ್ದಿದ್ದಾನೆ, ಅದಾದ ಬಳಿಕ ಅದೇ ಒಂದು ಗಾಬರಿಯಲ್ಲಿ ಬಂದು ಬೈಕಿಗೆ ಗುದ್ದಿ ಆದ ನಂತರ ಗಣೇಶನ ಮೆರವಣಿಗೆಗೆ ಗುದ್ದಿರುವಂಥದ್ದು ಅಂತ ಅವ್ರು ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಪೊಲೀಸರು ಇದನ್ನೆಲ್ಲ ಕೂಡ ತನಿಖೆ ಮಾಡುವಂಥ ಅವಶ್ಯಕತೆ ಇರುತ್ತೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಹಾಸನ.